ನಮಸ್ತೆ ಕರ್ನಾಟಕ, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ. ಹಾಗೆ ತಾಯಿ ಮಂಚಾಲಮ್ಮನ್ನ, ತಾಯಿ ಮಾರಿಕಾಂಬೆಯನ್ನು, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನಾನು ಇವತ್ತು ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತೇನು ಚಿಕ್ಕ ಕೆಲಸ ತಂದಿದ್ದಾರೆ, ಇವತ್ತೇನು ಪೂಜೆ ತಂದಿದ್ದಾರೆ ಅಂತ ಯೋಚನೆಯನ್ನು ಮಾಡ್ತಾ ಇದ್ದೀರಾ. ಇವತ್ತು ಸಹಿತ ಚಿಕ್ಕದಾದ ಒಂದು ಸಣ್ಣ ವ್ರತ, ಆ ವ್ರತದ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಬಂದಿದ್ದೀನಿ. ನಾನು ಇದನ್ನು ಮಾಡಿದ್ದೀನಿ 4 ದಿನ. ನಾನು 4 ಸಲ ಈ ತಾಯಿಯ ಪೂಜೆಯನ್ನು ಮಾಡಿದ್ದೀನಿ. ಹಾಗಾದರೆ ಆ ತಾಯಿಯ ಪೂಜೆ ಯಾವುದು? ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಾರಾಹಿ ಅಮ್ಮನ ಗುಪ್ತ ನವರಾತ್ರಿ ನಡೀತಾ ಇದೆ. ಎಲ್ಲಿಂದ 15ನೇ ತಾರೀಕಿಂದ 23ನೇ ತಾರೀಕಿನ ತನಕ ಇದೆ. ತುಂಬ ಜನ ಏನು ಮಾಡ್ತಾರೆ, 9 ದಿವಸ ನವರಾತ್ರಿಯನ್ನು ಮಾಡ್ತಾರೆ, ಕಟ್ಟುನಿಟ್ಟಾಗಿ ಮಾಡ್ತಾರೆ, ಆಚರಣೆಯನ್ನು ಮಾಡುವಂಥ ಈ ದೇವಿಯ ವ್ರತ. ಹಾಗಾದರೆ ಆ ತಾಯಿಯ ವ್ರತ ತುಂಬ ಕಷ್ಟ ಇದೆಯಾ? ಇಲ್ಲ. ಇನ್ನೂ ಕೆಲವರು ಹೇಳೋ ಲೆಕ್ಕ ಪ್ರಕಾರ ಹೋದರೆ ಆ ತಾಯಿಗೆ ಅಷ್ಟು ಪದ್ಧತಿ ಇಲ್ಲ ಅಂತಾರೆ, ಇನ್ನು ಕೆಲವರು ಪದ್ಧತಿಯನ್ನು ಮಾಡ್ತಾರೆ. ಹಾಗಾದರೆ ಈ ಗುಪ್ತ ನವರಾತ್ರಿಯಲ್ಲಿ 9 ನವರಾತ್ರಿಯನ್ನು ನಾವು ಮಾಡಬೇಕಾ? 9 ನವರಾತ್ರಿ ಮಾಡಿ ಮತ್ತೆ ಬಾಕಿ 9ರೊಳಗೆ ಸ್ವಲ್ಪ ಕಡಿಮೆ ಮಾಡಬಹುದಾ ಅನ್ನೋರಿಗೆ ಇದೊಂದು ಉತ್ತರ. ದಯವಿಟ್ಟು ಮಾಡಬಹುದು. ನೀವು ಯಾವಾಗೆಲ್ಲ ಮಾಡಬೇಕಂತ ಅನಿಸುತ್ತೋ ಆಗ 9 ನವರಾತ್ರಿ ಒಳಗೆ ಅದರ ಕಂಟಿನ್ಯೂ ಮಾಡಬೇಕು. ನೀವು 3 ಮಾಡ್ತೀರಿ ಅಂತಾದರೆ 3 ಕಂಟಿನ್ಯೂ ಆಗಿರಬೇಕು. 5 ಮಾಡ್ತೀನಿ ಅಂತಾದರೆ 5 ಸಹಿತ ಕಂಟಿನ್ಯೂ ಆಗಿರಬೇಕು. ಈ 9 ನವರಾತ್ರಿಯಲ್ಲಿ ಅವತ್ತೊಂದು ದಿವಸ ಮಾಡಿದೆ, ಇವತ್ತೊಂದು ದಿವಸ 5 ಮುಗಿಸ್ಬಿಟ್ಟೆ, ಹಂಗಾಗಿರಬಾರ್ದು. ಜೊತೆಗೆ 5 ಆಗಲ್ಲ 3 ಆಗಲ್ಲ ಅನ್ನೋರಿಗೆ ಒಳ್ಳೆಯದಾದಂಥ ವ್ರತವೊಂದನ್ನು ಹೇಳ್ಕೊಡ್ತಾ ಇದ್ದೇನೆ. ಕೊನೆಯ ದಿನ 23ನೇ ತಾರೀಕು, ಆವತ್ತು ಗುರುವಾರ ಇದೆ. ಜೊತೆ ಇನ್ನೊಂದೇನು ಗೊತ್ತಾ, ಅಲ್ಲಿ ವ್ರತದ ನಿಯಮ ಏನಂದರೆ, ಈ ನವರಾತ್ರಿಯಲ್ಲಿ ಮಾತ್ರ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಉಪಯೋಗಿಸೋ ಹಾಗಿಲ್ಲ ಅನ್ನೋದಿದೆ. ಹಾಗಾಗಿ ನಮಗೆ ಗುರುವಾರ ಸೂಕ್ತ ಆಗುತ್ತಲ್ವಾ. ಗುರುವಾರ ದಿವಸ ತುಂಬ ಜನ, 100ರಲ್ಲಿ 80% ಜನ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಅವತ್ತು ತಿನ್ನೋದಿಲ್ಲ. ಅವತ್ತು ತಿನ್ನೋದಿಲ್ಲ ಅಂದಮೇಲೆ ಅದನ್ನು ಅವತ್ತೇ ನಾವು ಆ ವ್ರತವನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತಲ್ವ. ಹಾಗಾಗಿ ಅವತ್ತು ಒಂದು ದಿನ ಗುಪ್ತ ನವರಾತ್ರಿ, ಆ ತಾಯಿ ಪೂಜೆ ಯಾವಾಗ ಮಾಡಲಿ ನೀವು ಗುಪ್ತನೇ ಅದು. ಯಾಕಂದರೆ ರಾತ್ರಿ 7 ಗಂಟೆಯ ನಂತರ ಮಾಡುವಂಥ ಪೂಜೆ ಅದು. ಈ 9 ನವರಾತ್ರಿ ಅಷ್ಟೇ ಗುಪ್ತ ನವರಾತ್ರಿ ಅಂತಲ್ಲ. ಆ ತಾಯಿ ಪೂಜೆಯನ್ನು ರಾತ್ರಿ 7 ಗಂಟೆಯಿಂದ ಹಿಡಿದು, ಕೆಲವರು 10-10:30 ಅಂತಾರೆ, ಇನ್ನು ಕೆಲವರು 12 ಗಂಟೆಯ ಒಳಗೆ ಆ ತಾಯಿ ಪೂಜೆಯನ್ನು ಮಾಡ್ಬೋದು. ಯಾಕಂದರೆ ಆ ತಾಯಿ ಸಂಚಾರ ಮಾಡೋದೇ ರಾತ್ರಿ ಹೊತ್ತಲ್ಲಿ. ಹಾಗಾಗಿ ಅವಳ ಪೂಜೆಯನ್ನು ರಾತ್ರಿ ಹೊತ್ತಲ್ಲೇ ಮಾಡಬೇಕು. ಯಾಕಂದರೆ ಬೆಳಿಗ್ಗಿನ ಹೊತ್ತಲ್ಲಿ ಅವಳು ಮಲ್ಕೊಂಡಿರ್ತಾಳಂತೆ. ಯಾಕಂದರೆ ರಾತ್ರಿ ಇಡೀ ಸಂಚಾರವನ್ನು ಮಾಡಿ ಬೆಳಿಗ್ಗೆ ಹೊತ್ತಲ್ಲಿ ಮಲಗ್ತಾಳೆ. ಬೆಳಿಗ್ಗೆ ಎಷ್ಟರವರೆಗೆ? ಬೆಳಿಗ್ಗೆ 6 ಅಥವಾ 7 ಗಂಟೆಯಿಂದ ಸಂಜೆ 7 ಗಂಟೆಯೊಳಗೆ ವಿಶ್ರಾಂತಿಯನ್ನು ತಗೊಳ್ತಾಳೆ ಆ ತಾಯಿ ಅಂತಾರೆ. ಹಾಗಾಗಿ ಹೆಚ್ಚಾಗಿ ಅವಳನ್ನು ರಾತ್ರಿ 7 ಗಂಟೆ ನಂತರ ಮಾಡುವಂಥದ್ದು. ಹಾಗಾಗಿ ವಾರಾಹಿ ಅಮ್ಮನ ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಳ್ಳಿ, ಎಲ್ಲರೂ ಮಾಡಿ. ಆ ತಾಯಿ ವಾರಾಹಿ ಅಮ್ಮನ ಶಕ್ತಿ ಹಾಗೀಗಲ್ಲ. ಹಾಗಾಗಿ ನೀವು ಮಕ್ಕಳಿಗೋಸ್ಕರ ಮಾಡ್ತಿರೋ, ಆರೋಗ್ಯಕ್ಕೋಸ್ಕರ ಮಾಡ್ತಿರೋ, ನಿಮ್ಮನೆಯವರಿಗೋಸ್ಕರ ಮಾಡ್ತಿರೋ, ಬಿಸ್ನೆಸ್ಸಿಗೋಸ್ಕರ ಮಾಡ್ತಿರೋ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾಡ್ತಿರೋ, ಯಾವುದಾದ್ರು ಒಂದೇ ಒಂದು ಸಂಕಲ್ಪವನ್ನು ಇಟ್ಕೊಂಡು ಆವತ್ತು ಕೊನೆಯ ನವರಾತ್ರಿಯನ್ನು ಆಚರಣೆ ಮಾಡುವವರಿಗೆ ಖಂಡಿತವಾಗಿಯೂ ಏನೇನು ಬೇಕು, ಏನೇನು ತಗೋಬೇಕು ಅನ್ನೋದನ್ನು ಹೇಳ್ತೀನಿ. ತುಂಬ ಜಾಸ್ತಿ ಅದೇನೂ ಇಲ್ಲ. ಅಮ್ಮಮ್ಮ ಅಂದರೆ ನಿಮಗೆ ನನ್ನ ಒಂದು ಅಂದಾಜಿನ ಪ್ರಕಾರ ಒಂದು 200 ಅಥವಾ 300 ರೂಪಾಯಿ ಒಳಗೆ ಅವಳ ಪೂಜೆ ಮುಕ್ತಾಯ ಆಗುತ್ತೆ. ಅಷ್ಟು ಆಗಲ್ಲ. ಆದರೂ ನಾನು ಒಂದು ಅಂದಾಜನ್ನು ಹೇಳಿದ್ದೀನಿ. ಅಷ್ಟರೊಳಗೆ ಒಂದು ದಿನದ ಪೂಜೆಯನ್ನು ಅವಳಿಗೆ ನೀವು ಮುಗಿಸ್ಬಹುದು. ಹಾಗಾಗಿ ಖಂಡಿತವಾಗಿಯೂ ನಾವು ಮಾಡ್ತೀವಿ ಅಂತ ಹೇಳುವವರು ನನಗೆ ಕಮೆಂಟಲ್ಲಿ ಹಾಕಿ, ಖಂಡಿತವಾಗಿಯೂ ನಾನು ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.